ನೋಡಿ ಟಿ.ವಿ.ಕೆ. ವಿಜಯ್ ಅವ್ರದ್ದು ಎಂಥ ಸಾಧನೆ ರೀ ಇದು. MGR ನೋಡಿ ಅವರು 2 ಬಾರಿ ತಮಿಳುನಾಡು CM ಆಗಿದ್ರು. ಆಮೇಲೆ ಜಯಲಲಿತಾ ಬಂದರು, ಅವರು ಕೂಡ ಅಧಿಪತಿ ಆದರು. ಅದಾದಮೇಲೆ ಯಾವ ಫೇಸು ಇರಲಿಲ್ಲ ಅಲ್ಲಿ. ಕಮಲ್ ಹಾಸನ್ ಬಂದರು, ರಜನಿಕಾಂತ್ ಬಂದರು, ಏನು ಮಾಡೋಕ್ಕಾಗಲಿಲ್ಲ ಅವ್ರಿಗೆ. ನೋಡಿ ತಮಿಳುನಾಡಿನಲ್ಲಿ ಸಿನಿಮಾ ನಟರಿಗೂ ಜನರಿಗೆ ಬಹಳ ನಂಟಿದೆ ಅಲ್ಲಿ. ಅಷ್ಟು ಸುಲಭ ಆವಾಗೆ ಬಿಟ್ಕೊಡಲ್ಲ. ವಿಜಯ್ಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದ್ದಾರೆ ರೀ. ಮನೆಗೊಬ್ಬರು ವೋಟ್ ಮಾಡಿದ್ರೆ ಸಾಕಂತ ಹೇಳಿದ್ರು ಅವರು. ಸಾಮಾನ್ಯ ಕಾರ್ಯಕರ್ತರಿಗೆ ಅವರ ಅವ್ರ ಸಂಘದ ಅಧ್ಯಕ್ಷರಿಗೆ ಕರೆದು ಟಿಕೆಟ್ ಕೊಟ್ಟರು ಅವರು. ಲಕ್ಷಾಂತರ ಅಭಿಮಾನಿ ಸಂಘ ಇದೆ ಅವ್ರದ್ದು. ಹಬ್ಬ ಮಾಡ್ತಾ ಇದ್ದಾರೆ ಅವರು. ಆಟೋ ಡ್ರೈವರ್ಗಳಿಗೆ ಟಿಕೆಟ್ ಕೊಟ್ಟರು. ಹಾಗಾಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಗೆಲುವು ಮತ್ತು ಮಹಿಳಾ ವೋಟರ್ಸ್ ಕೂಡ ಅವರಿಗೆ ಆಶೀರ್ವಾದ ಮಾಡಿರುವಂಥ ಸಾಧ್ಯತೆಗಳಿದ್ದಾವೆ. ಮತ್ತು ಹಲವು ಜನಪರ ಯೋಜನೆಗಳನ್ನು ಘೋಷಣೆ ಮಾಡಿದ್ರು ಅವರು. ಹೆಣ್ಮಗು ಹುಟ್ಟಿದರೆ ಗೋಲ್ಡ್ ರಿಂಗ್ ಕೊಡಿಸೋದಾಗಿರ್ಬೋದು, 1500 ರೂಪಾಯಿ ಅದು ಮಾಸಿಕ ಸಹಾಯಧನ ಆಗಿರ್ಬೋದು, ವರ್ಷಕ್ಕಾರ್ ಗ್ಯಾಸು. ದಾವಣಗೆರೆ ದಕ್ಷಿಣ ಕ್ಷಣ ಕ್ಷಣಕ್ಕೂ ಕುತೂಹಲ ಹೆಚ್ಚು ಮಾಡ್ತಾ ಇದೆ. ಗೆದ್ದು ಬೀಗ್ತಾರ ಸಮರ್ಥವಾಗಿ ಗೆಲ್ತಾರ. ದಾವಣಗೆರೆಯಲ್ಲಿ ಹಾವು ಏಣಿ ಆಟ ಮುಂದುವರೆದಿದೆ. ನೆಕ್ ಟು ನೆಕ್ ಫೈಟ್ ಅಂತ ಹೇಳ್ಬೋದು. ಇದು ಏನಾಗ್ಬೋದು ಅಂತಿಮವಾಗಿ ಬಹಳ ಕ್ಯೂರಿಯಾಸಿಟಿ ಇದೆ ರೀ. ಆಲ್ರೆಡಿ ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡ್ತಿದ್ದಾರೆ. ಬಟ್ ಇನ್ನೂ ಕೂಡ ಅಧಿಕೃತವಾಗಿ ಅನೌನ್ಸ್ ಆಗಿಲ್ಲ. ನಾವು ಮಾರ್ಜಿನ್ ಏನಾದರೂ ಆಯ್ತಪ್ಪ 10,000 ಮೇಲೆ ಬಂದರೆ ಇಷ್ಟೊತ್ತಿಗಾಗಲೇ ಡಿಕ್ಲೇರ್ ಮಾಡ್ಬೋದಾಗಿತ್ತು. ಆದರೆ ಆ ಮಾರ್ಜಿನ್ ನೋಡ್ತಾ ಇದ್ದೀವಿ, ಅಂತರ ನೋಡ್ತಾ ಇದ್ದೀವಿ. ಆ ಕಡೆ ಈ ಕಡೆ ಇನ್ನೂ ಕೂಡ ಮೇಲೆ ಕೆಳಗೆ ಮೇಲೆ ಆಗ್ತಾನೇ ಇದೆ. ನೋಡಿ ಇವರು 30,000, ಅವ್ರು 40,000, ಇನ್ನೂ ಹಲವು ಸುತ್ತುಗಳು ಬಾಕಿ ಇದೆ. ಹಾಗಾಗಿ ಬಹುತೇಕವಾಗಿ ಇನ್ನೊಂದು 10 ರಿಂದ 15 ನಿಮಿಷ ಅಷ್ಟೇ, ಅದಕ್ಕೂ ಕೂಡ ತೆರೆ ಬೀಳುತ್ತೆ. ಬಹುತೇಕವಾಗಿ ಸಮರ್ಥ ಶಾಮ್ನೂರು ಇಲ್ಲಿ ಗೆಲುವನ್ನು ಸಾಧಿಸುವಂಥ ಸಾಧ್ಯತೆಗಳು ಇಲ್ಲಿವರೆಗಿನ ಆ ಮಾರ್ಜಿನ್ ನೋಡಿದರೆ ನಮಗೆ ಅನ್ನಿಸ್ತಾ ಇದೆ. ಬಟ್ ಅಧಿಕೃತವಾಗಿ ಅದು ಅನೌನ್ಸ್ ಆಗಬೇಕು ಅಷ್ಟೇ. ಎಲ್ಲೊಂದು ಕಡೆ ಸಮರ್ಥ ಶಾಮ್ನೂರು ಗೆಲ್ತಾರೆ ಅನ್ನುವಂಥ ವಿಶ್ವಾಸ ಬಹಳ ಇತ್ತು. ಜೊತೆಗೆ ಅವರು ಕೂಡ ಅಷ್ಟೇ ತಮ್ಮ ತಾತನ ಅಂತೆಯೇ ಕೆಲಸಗಳನ್ನು ಮಾಡಬೇಕು, ಜನರ ಪರ ಕೆಲಸ ಮಾಡಬೇಕು ಅಂತ ರಾಜಕೀಯಕ್ಕೆ ಬಂದಂಥವ್ರು. ಇಡೀ ಕುಟುಂಬ ಧುಮ್ತು. ಬಟ್ ಈಗ 10,000 ಅವರು ಲೀಡಲ್ಲಿ ಗೆದ್ದರೆ ಅದೇನು ದೊಡ್ಡ ಮಾರ್ಜಿನ್ ಅಂತ ಏನು ಅನಿಸೋದಿಲ್ಲ. ಯಾಕಂದರೆ ಕಾಂಗ್ರೆಸ್ನ ಭದ್ರಕೋಟೆ ಬೇಸಿಕಲಿ ಅದು. ಇಡೀ ಶಾಮ್ನೂರು ಕುಟುಂಬದ ಹಿಡಿತದಲ್ಲಿರುವಂಥ ಕ್ಷೇತ್ರ. BJPಯವರು ಕೂಡ ಇಲ್ಲಿ ಸಾಕಷ್ಟು ಎಫರ್ಟ್ ಹಾಕಿದ್ದಾರೆ. ಆದರೆ ಅಲ್ಲಿ ಮುಸ್ಲಿಂ ಓಟ್ಗಳು ಕಂಪ್ಲೀಟಾಗಿ ಸಮರ್ಥವ್ರಿಗೆ ಬಿದ್ದಿದೆ ಅಂತ ಹೇಳೋಕ್ಕಾಗೋದಿಲ್ಲ. SDPI ಸುಮಾರು ಒಂದು 25 ಜನ ಮುಸ್ಲಿಂ ಅಭ್ಯರ್ಥಿಗಳಲ್ಲಿ ಹಾಕಿರೋದು. ಏನಾದರೂ ಮಾಡಿ ಸಮರ್ಥವ್ರಿಗೆ ಸೋಲಾಗಬೇಕು, ಈ ರೀತಿ ಕೆಲವು ಮುಸ್ಲಿಂ ಮುಖಂಡರು ಭಾವಿಸಿದರು. ಆದರೆ ಅವ್ರಿಗೂ ಕೂಡ ಇದು ಮುಖಭಂಗ. ಜೊತೆಗೆ ಸಿದ್ದರಾಮಯ್ಯನವರು ಈ ಕ್ಷೇತ್ರವನ್ನು ಕೂಡ ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದರು. ಅದರ ಜೊತೆಗೆ DK ಶಿವಕುಮಾರ್ ಭಾಳ ಇದನ್ನು ನೋಡ್ತಾ ಇದ್ದರು. ಯಾಕಂದರೆ ಇಲ್ಲೇನಾದರೂ ಅವ್ರಿಗೆ ವ್ಯತಿರಿಕ್ತ ಪರಿಣಾಮ ಬಿದ್ದಿದ್ರೆ ಅದು DK ಶಿವಕುಮಾರ್ ಅವರ ಹೆಗಲಿಗೆ ಅಥವಾ ಸಿದ್ದರಾಮಯ್ಯನವರು ತಲೆ ಕಟ್ಟುವಂಥ ಸಾಧ್ಯತೆಗಳಿತ್ತು. ಯಾಕಂದರೆ ಅಲ್ಲಿ ಜಬ್ಬಾರ್ ಅವ್ರದ್ದು ಅಸಮಾಧಾನ, ನಜೀರ್ ಅಹಮದ್ ಅವ್ರದ್ದು ನಾವು ನೋಡಿದ್ವಿ, ಮತ್ತು ಜಮೀರ್ ಅವ್ರದ್ದು ಕೂಡ ರಾಜೀನಾಮೆ ಕೇಳ್ಬೋದು ಅಂತ ಅಂದ್ಕೊಂಡಿದ್ರಲ್ಲ. ಬಟ್ ಈಗ ನಿಟ್ಟುಸಿರು ಬಿಡ್ತಾರೆ ಅಂತ ಅನಿಸುತ್ತೆ. ಸಮರ್ಥವ್ರು ಗೆದ್ದರೆ ಅಲ್ಪಸಂಖ್ಯಾತ ಮತಗಳು ಕೂಡ ಇಲ್ಲಿ ಡಿವೈಡ್ ಆಗಿದ್ದಾವೆ. ಎಲ್ಲರೂ ಕೂಡ ಕಾಂಗ್ರೆಸ್ಗೆ ವೋಟ್ ಹಾಕಿದರೆ ಮಾರ್ಜಿನ್ 30,000 ಬರ್ತಾ ಇತ್ತು. ಎಲ್ಲೋ ಒಂದು ಕಡೆ ಇಲ್ಲಿ ಲಿಂಗಾಯತರು ಕೈ ಕೊಟ್ಟಿರ್ಬೋದು ಅಂತ ಅನ್ನಿಸ್ತಾ ಇದೆ ನಮಗೆ. ಅದೆಲ್ಲ BJP ಕಡೆ ವೋಟ್ಗಳು ಹೋಗಿರ್ಬೋದು. ಮತ್ತು ಹಿಂದುಳಿದ ಮತಗಳು ಏನಿದ್ದಾವೆ ಅದು ಕೂಡ BJP ಕಡೆ ಹೋಗಿರುವಂಥ ಸಾಧ್ಯತೆಗಳಿದ್ದಾವೆ. ಕಂಪ್ಲೀಟಾಗಿ ಇಲ್ಲಿ ಸಮರ್ಥ ಶಾಮ್ನೂರು ಏನಿದ್ದಾರೆ ಗೆದ್ದು ಬೀಗುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಇದು ಸರ್ಕಾರಕ್ಕೆ ಲಾಭ ನಷ್ಟದ ಲೆಕ್ಕಾಚಾರ ಏನು ಬರೋದಿಲ್ಲ ಅಲ್ಲಿ. ಬಟ್ ಏನಂದರೆ ಆಡಳಿತ ಪಕ್ಷ ಯಾವುದಿರುತ್ತೋ ಅದರ ಪರವಾಗಿಯೇ ಜನರ ಅಲೆ ಇರುತ್ತೆ ಸಹಜವಾಗಿ.